ಮನೆಯದಾಗಿ ಒಂದು ಮಾತು ನಾನು ಹೇಳಲೇಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ಆಗದಿರೇ ಇರೋಕ್ಕೆ ಕಾಣದ ಕೈಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವರು ಅದರಲ್ಲಿ ಫಲ ಸಿಗಲಿಲ್ಲ. ಆದರೂ ಅವ್ರಿಗೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಳ್ಳೇದಾಗಲಿ ಅಂತ ನಾನು ಅವ್ರಿಗೆ ಬಯಸ್ತೇನೆ. ಈಗ ಯಾರಂತ ಹೇಳಿಲ್ಲ, ಯಾರಂತ ಹೇಳಿಲ್ಲ, ಈಗ ಅದ್ರ ಬಗ್ಗೆ ಹೇಳೋದು ಬೇಡ. ನಾನು ಹೇಳಿದ್ದು ಈಗ ಯಾರಿಗೂ ಹೇಳೋದು ಬೇಡ, ಏನು ಬೇಡ. ಈ ಕೆಲವೊಂದು ಕಾಣದ ಕೈಗಳು ಅದನ್ನು ಸಕ್ಸಸ್ ಆಗದ ಥರ ನೋಡೋಕ್ಕೆ ಟ್ರೈ ಮಾಡಿದ್ರು. ಉದ್ದೇಶ ಗೊತ್ತಿಲ್ಲ, ಬಟ್ ಅದು ಆಗಲಿಲ್ಲ. ಹಾಗಾಗಿ ಮತ್ತು ನಮ್ಮ ತಂಡವನ್ನು ಒಡೆಯೋಕ್ಕೂ ಸಹ ನೋಡಿದ್ರು, ಅವ್ರ ಕೈಗೆ ಅದು ಸಹ ಆಗಿಲ್ಲ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. 4 ದಿನಗಳ ಕಾಲ ನಡೆದಂಥ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಈ ವಿಚಾರವಾಗಿ ನಾನು ಹೇಳೋಕ್ಕಿಂತ ಈಗ ಇಡೀ ತಾಲೂಕೆ ಮಾತಾಡ್ತಾ ಇದೆ. ಯಾವ ರೀತಿ ಈ ಒಂದು ಪಂದ್ಯಾವಳಿಗಳು ನಡೆದವು, ಯಾವ ರೀತಿ ಯಶಸ್ವಿ ಆಯಿತು ಅನ್ನೋದು ಜನ ಮಾತಾಡ್ತಾ ಇದ್ದಾರೆ. ಹಂಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಗೆಳೆಯ ಬಳಗ. ಅವರೆಲ್ಲರೂ ನನಗೆ ಇವತ್ತು ಶಕ್ತಿಯಾಗಿ ನನ್ನ ಜೊತೆ ನಿಂತಿದ್ದಾರೆ. ಈ ಎಲ್ಲ ಯಶಸ್ಸನ್ನು ನಾನು ನಿಜವಾಗ್ಲೂ ಅವ್ರಿಗೆ ಅರ್ಪಿಸ್ತೇನೆ ನಾನು. ಯಾಕೆಂದರೆ ಅವರು ಒಬ್ಬರ ಕೈಯಲ್ಲಿ ಮಾಡೋಂಥ ಕೆಲಸ ಅಲ್ಲ ಇದು. ಹಾಗಾಗಿ ನಮ್ಮ ಒಗ್ಗಟ್ಟನ್ನು ಈ ಒಂದು ಪಂದ್ಯಾವಳಿಗಳು ಆಯೋಜನೆ ಮಾಡುವುದರ ಮುಖಾಂತರ ನಾವು ನಮ್ಮ ಶಕ್ತಿಯನ್ನು, ನಮ್ಮ ಬಳಗದ ಶಕ್ತಿಯನ್ನು ಏನೆಂದ ಈ ತಾಲೂಕಲ್ಲಿ ನಾವು ತೋರಿಸಿದ್ದೀರಿ. ಇದಕ್ಕೆ ನಮ್ಮ ಸ್ನೇಹಿತರಾದ KP ರಾಜು ಅವರು ಸಹ ಸತತವಾಗಿ ನಮ್ಮ ಜೊತೆ ನಿಂತಿದ್ದಾರೆ. ನಮ್ಮ ತಂಡ ಒಂದು ದಿವಸದ ಕೆಲಸ ಅಲ್ಲ, ಇದು ಸತತವಾಗಿ 2 ತಿಂಗಳ ಕಾಲ ನಾವು ಈ ಒಂದು ಕಾರ್ಯಕ್ರಮ ರೂಪುರೇಷೆಗಳನ್ನು ಸಿದ್ಧ ಮಾಡಿ ಈ ಒಂದು ಯಶಸ್ವಿ ಆಗೋದಕ್ಕೆ ಆ ಎಲ್ಲ ನನ್ನ ಗೆಳೆಯ ಬಳಗದವರು ಕಾರಣ. ಹಾಗೆ ಮನೆಯದಾಗಿ ಒಂದು ಮಾತು ನಾನು ಹೇಳಲೇಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ಆಗದಿರೇ ಇರೋಕ್ಕೆ ಕಾಣದ ಕೈಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವರು ಅದರಲ್ಲಿ ಫಲ ಸಿಗಲಿಲ್ಲ. ಆದರೂ ಅವ್ರಿಗೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಳ್ಳೇದಾಗಲಿ ಅಂತ ನಾನು ಅವ್ರಿಗೆ ಬಯಸ್ತೇನೆ. ಈಗ ಯಾರಂತ ಹೇಳಿಲ್ಲ, ಯಾರಂತ ಹೇಳಿಲ್ಲ, ಈಗ ಅದ್ರ ಬಗ್ಗೆ ಹೇಳೋದು ಬೇಡ. ನಾನು ಹೇಳಿದ್ದು ಈಗ ಯಾರಿಗೂ ಹೇಳೋದು ಬೇಡ, ಏನು ಬೇಡ. ಈ ಕೆಲವೊಂದು ಕಾಣದ ಕೈಗಳು ಅದನ್ನು ಸಕ್ಸಸ್ ಆಗದ ಥರ ನೋಡೋಕ್ಕೆ ಟ್ರೈ ಮಾಡಿದ್ರು. ಉದ್ದೇಶ ಗೊತ್ತಿಲ್ಲ, ಬಟ್ ಅದು ಆಗಲಿಲ್ಲ. ಹಾಗಾಗಿ ಮತ್ತು ನಮ್ಮ ತಂಡವನ್ನು ಒಡೆಯೋಕ್ಕೂ ಸಹ ನೋಡಿದ್ರು, ಅವ್ರ ಕೈಗೆ ಅದು ಸಹ ಆಗಿಲ್ಲ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಸರ್, ಎಲ್ಲೆಲ್ಲಿ ಅಡ್ಡಿ ಆಯಿತು ಸರ್? ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಯಾಕಂದರೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಲ್ವಾ, ಅದ್ರ ಬಗ್ಗೆ ಅಡ್ಡಿ ಸರ್, ನಮಗೆ ಗೊತ್ತಿದ್ದಂಗೆ ನಮ್ಮ ತಂಡಕ್ಕೆ ಯಾರು ನೇರವಾಗಿ ಬಂದು ಅಡ್ಡಿ ಮಾಡೋಂಥ ತಾಕತ್ತು ಇಲ್ಲ ಸರ್. ತಾಕತ್ತಿಲ್ಲ. ಹಾಗಾಗಿ ನಾವು ಯಾರಂತ ನಾನು ಹೆಸರು ಹೇಳೋಕೆ ಇಚ್ಛೆ ಪಡಲ್ಲ. ಅವ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟೇ. ಕಾರಣ ಅದೇವ್ರಿಗೆ ಗೊತ್ತು. ಈಗ ಕ್ರೀಡೆ ಮಾಡಕ್ಕೆ ಹೋಗಿದ್ದು ನಾವು, ಇಲ್ಲೇನು ರಾಜಕೀಯ ಮಾಡಕ್ಕೆ ಹೋಗಿಲ್ಲ. ನಾವು ಮಾಡಕ್ಕೆ ಹೋಗಿದ್ದು ಕ್ರೀಡೆನ. ಒಬ್ಬ ಕ್ರೀಡಾ ಮನೋಭಾವ ಇರೋಂಥವ್ರು ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅದಕ್ಕೆ ಸಹಕಾರ ಕೊಡಬೇಕೇ ಹೊರತು ಕಾಲಲ್ಲಿ ಕೆಲಸ ಮಾಡಬಾರ್ದು ಯಾರೂ ಸಹ. ಮುಂದಿನ ಗುರಿ ಏನಾಗಿದೆ ಸರ್ ನಿಮ್ಮದು? ಸರ್, ಮುಂದಿನ ಗುರಿ ನ್ಯಾಷನಲ್ ಮಟ್ಟದ ಒಂದು ಕಬಡ್ಡಿ ಟೂರ್ನಿಯನ್ನು ನಾವು ಈ ತಾಲೂಕಲ್ಲಿ ಆಯೋಜನೆ ಮಾಡೋಂಥ ನಿಟ್ಟಿನಲ್ಲಿ ನಾವು ನಮ್ಮ ತಂಡ ಕೆಲಸ ಮಾಡ್ತೀವಿ ಸರ್. ಥ್ಯಾಂಕ್ ಯು.